ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನನ್ನ ಮತ್ತೊಂದು ವಿಡಿಯೋಗೆ ಆಫ್ಟರ್ ಲಾಂಗ್ ಟೈಮ್ ಕಂಟಿನ್ಯೂಡ್ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾವು ಫಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಹಿಮಾಚಲ್ ಪ್ರದೇಶ್ ಟ್ರಿಪ್ ಪ್ಲ್ಯಾನ್ ಅಂತ. ಸೊ ನಾವು ಫಸ್ಟ್ ಡೇ ಫುಲ್ ಟ್ರಾವೆಲೇ ಆಯಿತು ನಮಗೆ, ಡೆಲ್ಲಿ ಟು ಹಿಮಾಚಲ್ ಪ್ರದೇಶ್ಗೆ. ಸೊ ನಾವು ಹಿಮಾಚಲ್ ಪ್ರದೇಶ್ ಆನ್ ದ ವೇ ಇದು ಸನ್ರೈಸ್ ವಿಲ್ಲಾ ಅಂತ ಹೇಳಿ ಕುಫ್ರಿಯಿಂದ ಒಂದು 10 ಕಿಲೋಮೀಟರ್ ಹಿಂದೆ ಇದೆ. ಅಲ್ಲಿ ನಾವು ವಿಲ್ಲಾ ಬುಕ್ ಮಾಡಿದ್ವಿ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ನೈಟು ಸ್ಟೇ ಮಾಡಿದ್ವಿ. ನೈಟಿಂದೆಲ್ಲ ಯಾವ ಥರ ಇತ್ತು, ಹೇಗಿತ್ತು ಅಂತ ಎಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದು ಮಾರ್ನಿಂಗು ಅಟ್ 7:30 ಅನಿಸುತ್ತೆ. ಸೊ ನಾವು ಕುಫ್ರಿಗೆ ಹೋಗೋದಕ್ಕೆ ರೆಡಿಯಾಗಿದ್ವಿ. ಆ ಟೈಮಲ್ಲಿ ನಾನಿದು ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದು ಮಾರ್ನಿಂಗ್ ಯಾವ ಥರ ಸೀನ್ ಇದೆ ಅಲ್ಲಿ ಅಂತ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದನ್ನೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಸೊ ತುಂಬಾ ಬ್ಯೂಟಿಫುಲ್ಲು, ತುಂಬಾ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಇದೆ ನೋಡೋದಕ್ಕೆ. ಏನೋ ಒಂಥರ ಅಟ್ರಾಕ್ಷನ್ ಆ ಥರ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ನಮ್ಮದು ರೂಮ್ ಟೂರ್ ಏನು ಫುಲ್ ಡೀಟೇಲ್ಡಾಗಿ ಮಾಡಿಲ್ಲ. ಹಾಗೆ ಜಸ್ಟ್ ತೋರಿಸಿದ್ದೀನಿ ಯಾವ ಥರ ಇರುತ್ತೆ ಅಂದರೆ. ಏಕೆಂದರೆ ನಾವೆಲ್ಲ ಅರ್ಲಿ ಮಾರ್ನಿಂಗ್ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಈ ಥರ ಮಾಡಿಬಿಟ್ಟಿದ್ವಿ. ಅಂದರೆ ತುಂಬಾ ಚೆನ್ನಾಗಿದೆ ಸರ್ವಿಸು, ರೂಮು, ಬಾಲ್ಕನಿ ಇದೆ ರೂಮಲ್ಲಿ. ಆಮೇಲೆ ಸೀನ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಆ ಕಡೆ ಸೈಡು ಟೆರಸ್ ಇದೆ, ಅದನ್ನು ನೋಡಿ. ಟೆರಸ್ ಇದೆ, ತುಂಬ ಚೆನ್ನಾಗಿ ವ್ಯೂಸ್ ಇದೆ. ಇದೇನೇ ಟೆರಸ್ಸು. ಅಲ್ಲಿ ಹೊರ್ಗಡೆ ಎಲ್ಲ ಸಿಟ್ಟಿಂಗ್ಸಿಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಲ್ಲೂ ಕುತ್ಕೊಂಡು ಎಲ್ಲ ನಾವು ಏನು ಅಂತಾರಲ್ಲ, ಎಂಜಾಯ್ ಮಾಡ್ಬೋದು ಕುತ್ಕೊಂಡು ನಾವು. ತುಂಬ ಚೆನ್ನಾಗಿರುತ್ತೆ. ಏನೋ ಸೀನ್ಸ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅಲ್ಲಿಂದ ಹೊರಟ್ಬಿಟ್ಟು ಕುಫ್ರಿಯಿಂದ ನಮಗೆ ಒಂದು 5 ಕಿಲೋಮೀಟರ್ ಹಿಂದೆಯೇ ಅವರು ಕ್ಯಾಬವರು ನಮ್ಮನ್ನು ಬಿಡ್ತಾರೆ. ಮತ್ತು ನಾವು ಅಲ್ಲಿಂದ ಇನ್ನೊಂದು ವೆಹಿಕಲ್ನ ಆಲ್ರೆಡಿ ಇರ್ತಾರೆ, ನಾವು ಬುಕ್ ಮಾಡೋ ನೆಸೆಸಿಟಿನೇ ಇರಲ್ಲ. ಯಾಕೆಂದರೆ ನಾವು ಇದರಲ್ಲೇ ಪ್ಯಾಕೇಜಲ್ಲಿ ಹೋಗಿದ್ದೀವಿ ಅಂದರೆ ಅವರೆಲ್ಲ ಫಿಕ್ಸ್ ಆಗಿರ್ತಾರೆ. ಇಲ್ಲಿಲ್ಲೇ ಬಿಡಬೇಕು, ಹಿಂಗೆ ಮಾಡಬೇಕು, ಇವರಿಗೆ ಇಷ್ಟಿಷ್ಟೇ ತೋರಿಸ್ಬೇಕು ಇವತ್ತು ಅಂತೆಲ್ಲ ಫಿಕ್ಸ್ ಅವರು. ನಾವೇನು ಮಾಡೋಕ್ಕಾಗಲ್ಲ ಔಟ್ ಆಫ್ ಸ್ಟೇಷನ್ ಇದ್ದಾಗ. ಸೊ ನಮ್ಮನ್ನ ಅಲ್ಲಿ ಬಿಡ್ತಾರೆ ಅವರು. ಅಲ್ಲಿ ಬಿಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ವೆಹಿಕಲಲ್ಲಿ ನಮ್ಮನ್ನು ಇನ್ನೊಂದು ಕಡೆ ಬಿಡ್ತಾರೆ. ಕುಫ್ರಿ ಪಾಯಿಂಟಿಗೆ ಹೋಗ್ತೀವಲ್ಲ, ಆ ಸೈಡ್ ಬಿಡ್ತಾರೆ. ಅಲ್ಲಿಂದ ಬಿಟ್ಟ ಮೇಲೆ ನಮಗೆ ಅಲ್ಲಿ ಮತ್ತೆ ನಾವು ಇದರಲ್ಲಿ ಬರಬೇಕು, ಹಾರ್ಸಲ್ಲಿ ಬರಬೇಕು. ಹಾರ್ಸ್ ತೊಗೊಂಡ್ಬಿಟ್ಟು ಪರ್ ಹೆಡ್ 100 ಸಮಥಿಂಗ್ ಎಷ್ಟೋ ಇರುತ್ತೆ. ಅಲ್ಲಿ ನಾವು ಹಾರ್ಸ್ನ ಬುಕ್ ಮಾಡ್ಕೊಂಡು ಅಲ್ಲಿಂದ ಬರಬೇಕು. ಅಲ್ಲಿಂದ ಬರಬೇಕಾದ್ರೇ ನಮಗೆ ಕ್ಯಾಮ್ರಾಮ್ಯಾನು ಸಹ ಬುಕ್ ಆಗಿರ್ತಾರೆ. ನಮ್ಮನ್ನು ಅಲ್ಲಿಂದನೇ ಫೋಟೋ ತೆಗೆದ್ಬಿಟ್ಟು ಇಲ್ಲಿಗೆ ಸೆಂಡ್ ಮಾಡಿರ್ತಾರೆ ಅವರಿಗೆ. ಸೊ ನಮ್ಮನ್ನು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರೂ. ಸೊ ನಾವು ಅಲ್ಲಿ ರೀಚ್ ಆಗಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಕಾಶ್ಮೀರಿ ಡ್ರೆಸ್ಸು ಎಲ್ಲ ಅಲ್ಲೆಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಾಶ್ಮೀರಿ ಡ್ರೆಸ್ ಎಲ್ಲ ಹಾಕ್ಕೊಂಡೆಲ್ಲ ಫೋಟೋ ಶೂಟಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ನಾವು ಹಾಗೆ ತಗೊಂಡ್ವಿ. ಅದನ್ನೆಲ್ಲ ಫೋಟೋ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ವ್ಯೂ ಪಾಯಿಂಟ್ಸ್ನ ನೋಡೋದಕ್ಕೆ ಅಂತ ಬಂದ್ವಿ. ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಇದರಲ್ಲಿ ಹಾಕಿರ್ತೀನಿ ತಮ್ನೇಲಲ್ಲಿ, ನೋಡ್ಕೊಳ್ಳಿ. ಸೊ ಇಷ್ಟು ಪ್ಲೇಸನ್ನು ನಾವು ಥ್ರೂ ದ ಮೈಕ್ರೋಸ್ಕೋಪಲ್ಲಿ ನೋಡಬಹುದು. ಇಷ್ಟು ವ್ಯೂ ಪಾಯಿಂಟ್ಸ್ನ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಯಾವ್ಯಾವುದು ಇದು ಕೇದಾರ್ನಾಥ್ ಆಗಲಿ, ಮತ್ತು 3 ಇಡಿಯಟ್ಸ್ ಮೂವಿ ತೆಗ್ದಿರೋ ಇದು ಹೋಟೆಲ್ ಆಗಲಿ, ಎಷ್ಟೊಂದು ಪ್ಲೇಸ್ಗಳಿದ್ದಾವೆ. ಆಮೇಲೆ ಬಾರ್ಡರ್ ಪಾಯಿಂಟ್ಸು, ಎಷ್ಟೊಂದು ವ್ಯೂ ಪಾಯಿಂಟ್ಸ್ಗಳು ಸಖತ್ತಾಗಿ ಕಾಣ್ತಾ ಇರ್ತವೆ. ಅಲ್ಲಿಂದ ಅಲ್ಲೋಗಿ ನೋಡೋದಕ್ಕೂ ಇಲ್ಲಿಂದ ಇದ್ರಲ್ಲಿ ನೋಡೋದಕ್ಕೆ ಡಿಫ್ರೆನ್ಸ್ ತುಂಬಾ ಇರುತ್ತೆ. ಸೊ ಇಲ್ಲೇ ಒಂಥರ ಏನೋ ಡಿಫ್ರೆಂಟಾಗಿ ಕಾಣ್ತಾ ಇರುತ್ತೆ. ನೋಡೋಕೆ ಏನು ಅದು ನೋಡಿದಾಗಲೇ ಅವರಿಗೆ ಗೊತ್ತಾಗೋದು.
ಸೊ ನಮಗೆ ತುಂಬ ಚೆನ್ನಾಗಿ ಅನಿಸ್ತು ನೋಡಿ. ತುಂಬಾ ಖುಷಿ ಆಯಿತು ನನಗಂತೂ. ಆಮೇಲೆ ಇದೆಲ್ಲದನ್ನೂ ಅಲ್ಲಿಂದ ಕಾಣೋ ವ್ಯೂ ಪಾಯಿಂಟ್ಸ್‌ಗಳು ಸಖತ್ತಾಗಿರುತ್ತೆ ನೋಡೋದಕ್ಕೆ. ಬೆಟ್ಟ, ಗುಡ್ಡ, ಕಾಡು, ಸ್ನೋ ಎಲ್ಲನೂ ಇರುತ್ತೆ. ಸೊ ನಾವು ಅದನ್ನೆಲ್ಲ ಪರ್ ಹೆಡ್ 150 ಏನೋ ಪೇ ಮಾಡಿದ್ವಿ ಅದಕ್ಕೆ ನೋಡೋದಕ್ಕೆ ವ್ಯೂ ಪಾಯಿಂಟ್ಸ್‌ನ. ಅದನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಸೊ ನಾವಿವಾಗ ನಮ್ಮದು ಆ್ಯಪಲ್ ಗಾರ್ಡನ್ ನಾವು ತಗೊಂಡಿದ್ದು. ಸೊ ನಾವು ಅಲ್ಲಿಗೆ ಜಾಗನ ಹುಡುಕೊಂಡು ಹೋಗ್ಬೇಕಿವಾಗ. ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಆ ಜಾಗ ಹುಡುಕೊಂಡು ಹೋಗೋದ್ರೊಳಗೆ ಸಾಕಾಗೋಯ್ತು. ಇಲ್ಲಿ ಹೆಂಗೆ ಅಂದರೆ ಅದು ಯಾವ ಟೈಮಲ್ಲಿ ಸೆಕೆ ಆಗುತ್ತೆ, ಯಾವ ಟೈಮಲ್ಲಿ ಚಳಿ ಆಗುತ್ತೆ ಅಂತ ಒಂದು ಸ್ವಲ್ಪನೂ ಗೊತ್ತೇ ಆಗೋದಿಲ್ಲ. ಸೊ ನಾವು ಬೇಗ ಜಾಕೆಟ್ ಹಾಕೊಂಡ ತಕ್ಷಣ ಸೆಕೆ ಥರ ಫೀಲ್ ಆಗ್ತಾ ಇರುತ್ತೆ. ರಿಮೂವ್ ಮಾಡಿದ್ಮೇಲೆ ಚಳಿ ಥರ ಅನ್ನಿಸ್ತಾ ಇರುತ್ತೆ. ಹಂಗೋ ಹಿಂಗೋ ಏನೇನೋ ಮಾಡ್ಕೊಂಡು ಅಂದರೆ ಮಾತ್ರ ರೋಡು ಅದೇ ಈ ಚಳಿ ಮತ್ತು ಸೆಕೆ ಹೇಗಾಗುತ್ತೋ ಹಾಗೇನೆ ರೋಡು ಸಹ. ಒಂದು ಸೈಡ್ ರೋಡು ಚೆನ್ನಾಗಿದ್ದರೆ ಇನ್ನೊಂದು ಸೈಡ್ ರೋಡ್ ಚೆನ್ನಾಗಿರಲ್ಲ. ಒಂಥರ ಅವ್ರು ಆ ಥರ ಮಾಡ್ಕೊಂಡಿದ್ದಾರೋ ಏನೋ, ಅದೇ ಆ ಥರ ಇದೆಯೋ ಅದೆಲ್ಲ ಗೊತ್ತಿಲ್ಲ. ಬಟ್ ಕುಫ್ರಿಯಲ್ಲಿ ಎಲ್ಲ ಈ ಥರ ಒಂಥರ ಮೇಂಟೆನೆನ್ಸ್ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಅದು ಏನು ಅಂತಲೇ ಅದು ಅರ್ಥ ಆಗಲ್ಲ, ಆ ಥರ ಇದೆ ಅಲ್ಲಿ. ಸೊ ಇವೆಲ್ಲ ಬುಕ್ಕಿಂಗ್ ಸೆಂಟರ್ಗಳು. ಇಲ್ಲೂ ಬಂದು ಸಹ ನಾವು ಬುಕ್ ಮಾಡ್ಕೋಬೋದು ಆಟ ಆಡೋದಕ್ಕೆಲ್ಲ. ಅದಕ್ಕೂ ಅಡ್ವೆಂಚರ್ಸ್ ಎಲ್ಲ ತುಂಬಾ ಇರುತ್ತೆ, ಟ್ರಕ್ಕಿಂಗ್ ಇರುತ್ತೆ, ಎಲ್ಲದೂ ಇರುತ್ತೆ. ನಾವು ಸಿಂಪಲಾಗಿ ತಗೊಂಡಿದ್ವಿ ಆ್ಯಪಲ್ ಗಾರ್ಡನಲ್ಲಿ ಒಂದು 4ರಿಂದ 5 ಗೇಮ್ಸ್ ಇದ್ವೇನೋ. ಅದರಲ್ಲಿ ನಾವು ಆಡಿದ್ದೇ 2ರಿಂದ 3 ಅನಿಸುತ್ತೆ ಅಷ್ಟೇ. ಒಂದು ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇವಾಗ. ಅಲ್ಲಿ ಹೋಗ್ಬೇಕಾದ್ರೆ ರೋಡ್ ಎಷ್ಟು ಕೆಸರು ಅದು ಅಂದರೆ ಅಪ್ಪಾ ಎಲ್ಲಿ ಜಾರ್ಕೊಂಡು ಹೋಗ್ತೀವೋ ಬೀಳ್ತೀವೋ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ವರ್ಸ್ಟ್ ಆಗಿರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಹೋಗಿರ್ತೀವಿ ಅಂದಮೇಲೆ ನಾವು ಹುಡ್ಕೊಂಡು ಹೋಗಲೇಬೇಕು. ಸೊ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಇವೆಲ್ಲ ಅಲ್ಲಿರೋಂಥ ಅಂಗಡಿಗಳು ತುಂಬಾ ಕಾಸ್ಟ್ಲಿ. ಏನು ಬೈ ಮಾಡೋದಕ್ಕಾಗಲ್ಲ. ಕಾಸ್ಟ್ಲಿ ಅಂದರೆ ಅವ್ರ ಹತ್ರ ನಾವು ಬಾರ್ಗೇನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ ರೇಟಿಗೆ ತಗೋಬೇಕು, ಇಲ್ಲಾಂದರೆ ಅವ್ರು ಕೊಡೋದಿಲ್ಲ. ಐ ಮೀನ್ ಅವ್ರು ಕೊಡಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಬಾರ್ಗೇನ್ ಮಾಡ್ತೀವಿ ಅಂದಮೇಲೆ ನಮ್ಮದು ಅಲ್ಲ ಅವ್ರದ್ದು ಅಲ್ಲ ಅನ್ನೋ ಒಂದು ರೇಟು ಏನೋ ಇರುತ್ತೆ. ಅದಕ್ಕೆ ಅವ್ರು ಬರೋದಿಲ್ಲ. ಸೊ ನಾವು ಜಾಸ್ತಿ ಏನೂ ಬೈ ಮಾಡಲಿಲ್ಲ. ನಾವು 1-2 ಗಿಫ್ಟ್ ಏನೋ ತಗೊಂಡ್ವಿ. ಅದು ಆಮೇಲೆ ತೋರಿಸ್ತೀನಿ ನೋಡಿ. ಅದೇನು ಅಷ್ಟೇ ನಾವು ಬೈ ಮಾಡಿದ್ದು. ಮತ್ತು ಎಲ್ಲ ರೆಂಟಿಗೆ ಸಿಗುತ್ತಲ್ವ. ಸೊ ಎಲ್ಲ ಫೋಟೋಸಿಗೆಲ್ಲ ರೆಂಟಿಗೆ ಬೈ ಮಾಡಿದ್ವಿ ಡ್ರೆಸ್ನೆಲ್ಲ. ಅದು ಒಂದು ಕಾಶ್ಮೀರಿ ಡ್ರೆಸ್ ಒಂದು ಅನಿಸುತ್ತೆ, ಇನ್ನು ಉಳಿದಿದ್ದೆಲ್ಲ ನಮ್ಮ ಓನ್ ಡ್ರೆಸ್ಗಳೇ. ಸೊ ಅಲ್ಲೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ನಮ್ಮ ಆ್ಯಪಲ್ ಗಾರ್ಡನ್ ಹತ್ರ ಹೋಗ್ತಾ ಇದ್ದೀವಿ. ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಸಾಫ್ಟ್ ಡ್ರಿಂಕ್, ಹಾಟ್ ಡ್ರಿಂಕ್ಸ್ ಪ್ರತಿಯೊಂದು ಸಿಗುತ್ತೆ ಅಲ್ಲಿ. ಮ್ಯಾಗಿ ಮಾತ್ರ ಪ್ರತಿಯೊಂದು ಅಂಗಡಿಲೂ ಮಾಡ್ತಾ ಇರ್ತಾರೆ. ತುಂಬ ಫೇಮಸ್ ಮ್ಯಾಗಿ. ಇಲ್ಲೇನೋ ಲಾಟ್ರಿ ಇಟ್ಟಿದ್ರು, ನಾವೇನೂ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ಇದೇ ನೋಡಿ ರೋಡು. ಒಂದು ಸೈಡು ನೀಟಾಗಿಲ್ಲ. ಒಂದು ಸೈಡ್ ಹೋಗ್ತಾಯಿದ್ರೆ ಇನ್ನೊಂದು ಸೈಡಿಗೆ ಜಾರ್ಕೊಂಡು ಹೋಗ್ತೀವಿ. ಅಂಥ ರೋಡಲ್ಲಿ ಆ್ಯಪಲ್ ಗಾರ್ಡನ್ನ ರೀಚ್ ಆಗಬೇಕು ನಾವು. ಸೊ ನಾವು ಆ್ಯಪಲ್ ಗಾರ್ಡನ್ನ ರೀಚ್ ಆಗಿ ಇಲ್ಲಿ ನಮ್ಮ ಟಿಕೆಟ್ನ ನಾವು ಅಲ್ಲಿ ಚೆಕ್ ಇನ್ ಮಾಡ್ಕೊಂಡು ಹೋಗಬೇಕು. ಇದು ನೋಡಿ ಆ್ಯಪಲ್ ಮರಗಳಿವೆಲ್ಲ, ಆ್ಯಪಲ್ ಟ್ರೀಸು ಎಲ್ಲ ಒಣಗಿದ ಅಂದರೆ ಈ ಟೈಮಲ್ಲಿ ನಾವು ಹೋಗಿದ್ದ ಟೈಮಲ್ಲಿ ಅದು ಹಣ್ಣು ಬಿಡೋದಿಲ್ಲಂತೆ. ಸೊ ಎಲ್ಲ ಈ ಥರ ಆಗಿದ್ವು, ಎಲೆ ಎಲ್ಲ ಉದುರೋಗಿದ್ವು ಅದರದ್ದು. ಇದಷ್ಟೂ ಆ್ಯಪಲ್ ಮರಗಳೇ ಅಂತೆ. ಸಿಕ್ಕಾಪಟ್ಟೆ ಶಾಪ್ಸ್, ಅಂಗಡಿಗಳು ಡಿಫ್ರೆಂಟ್ ಎಲ್ಲ ಥರದ್ದು ಸಿಗುತ್ತೆ. ಇಂಥ ಸಿಗಲ್ಲ ಆಮೇಲೆ ಇದು ಮ್ಯಾಗ್ನೆಟ್ಸ್ ಇವೆಲ್ಲ. ನಾವು ಒಂದಿಷ್ಟು ತಗೊಂಡ್ವಿ, ಬಟ್ ಇಲ್ಲಿ ತಗೊಳ್ಲಿಲ್ಲ, ಮುಂದೆ ತಗೊಂಡ್ವಿ ನಾವು. ಇದು ಬಂದು ಡ್ರೈ ಫ್ರೂಟ್ಸಿಂದ ಅನಿಸುತ್ತೆ. ಅಲ್ಲ ಸ್ವೀಟು ಮತ್ತು ಡ್ರೈ ಫ್ರೂಟ್ಸ್ ಎರಡೂ ಇತ್ತು ಅನಿಸುತ್ತೆ. ಅಲ್ಲೂ ನಾವೇನು ತಗೊಳಕ್ಕೆ ಹೋಗಲಿಲ್ಲ. ಮಾಲ್ ರೋಡಲ್ಲಿ ತಗೊಂಡ್ರೆ ಆಗುತ್ತೆ ಅಂತ ಹಾಗೆ ಹೋದ್ವಿ ನಾವು. ಇದೂ ಬಟ್ಟೆ ಶಾಪಿಂಗ್ ಅಂಗಡಿ.
ಎಲ್ಲ ಹ್ಯಾಂಡ್ಲೂಮ್ ಮಟೀರಿಯಲ್ಸ್ ಅಂತ ಹಾಕೊಂಡಿರ್ತಾರೆ. ಅದೆಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ಬಟ್ ಚೆನ್ನಾಗಿರ್ತವೆ ನೋಡೋಕ್ಕೆ. ಫೈನಲಿ ಇವಾಗ ನಮ್ಮ ಆ್ಯಪಲ್ ಗಾರ್ಡನ್ ಹತ್ರ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ತುಂಬ ರಶ್ ಇತ್ತು ಜಿಪ್ ಲೈನ್ ಆಡೋದಕ್ಕೆ. ಸೊ ವೆಯ್ಟ್ ಮಾಡೋಣ ಅಂತೇಳಿ ಅಲ್ಲೊಂದು ಶಾಪ್ ಇತ್ತು, ಟೀ ಶಾಪು. ಸೊ ಅಲ್ಲಿ ಹೋದ್ವಿ ವೆಯ್ಟ್ ಮಾಡೋಣ ಅಂತ. ಹೋಗ್ಬಿಟ್ಟು ಟಯರ್ಡ್ ಆಗಿದೆ ಅಂತ ಹಾಗೆ ಒಂದು ಟೀ ಆರ್ಡರ್ ಮಾಡ್ಕೊಂಡಿದ್ವಿ. ಟೀ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಅಲ್ಲಿ ಆ ರೋಡಲ್ಲೆಲ್ಲ ನಡ್ಕೊಂಬಂದ್ವಲ್ಲ, ಫುಲ್ಲು ಟಯರ್ಡ್ ಆದಂಗೆ ಆಯಿತು. ಸೊ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಜನನೂ ಸ್ವಲ್ಪ ಕಡಿಮೆ ಆದರು. ಬಟ್ ನಮ್ಮ ಹಿಂದೆ ಸಿಕ್ಕಾಪಟ್ಟೆ ಜನ ಕ್ಯೂ ನಿಲ್ತು ಬಂದು ನಾವು ಹೋದ್ಮೇಲೆ. ಸೊ ನಾವು ಹೋಗಿ ವೆಯ್ಟಿಂಗಲ್ಲಿ ನಿಂತ್ಕೊಂಡ್ವಿ. ಆಮೇಲೆ ಒನ್ ಬೈ ಒನ್ ಎಲ್ಲ ಕಪಲ್ಸ್ ಹೋಗ್ತಾ ಇರ್ತಾರೆ. ಸೊ ನಾವು ಹೋಗ್ಬೇಕಲ್ಲ ಹೋದ್ಮೇಲೆ, ಅದಕ್ಕೆ ವೆಯ್ಟ್ ಮಾಡ್ಕೊತ ನಿಂತ್ಕೊಂಡಿದ್ವಿ. ಇವೆಲ್ಲ ಆ ಸೈಡ್ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸ್ಗಳು ಇವೆಲ್ಲ. ಕುಲ್ಲು ಚೆನ್ನಾಗಿರುತ್ತೆ. ಕುಲ್ಲು ಶಾಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಜಿಪ್ ಲೈನ್ ನಿಂತಿದ್ದೀವಿ ನಾವು ಯಾವಾಗ. ಅಲ್ಲೊಬ್ಬರು ನಮ್ಮ ಕರ್ನಾಟಕದವರಿದ್ದರು. ಸೊ ಅವ್ರ ಕೈಲಿ ಮೊಬೈಲ್ ಕೊಟ್ಬಿಟ್ಟು ನಾವು ನಮ್ಮದು ಗೋಪುರ ತಗೊಂಡೋಗಿದ್ವಿ. ಅದರಲ್ಲಿ ನಾವು ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ಏನು ಗೋಪುರ ಏನು ಕ್ಯಾಮ್ರಾ ಏನು ಯೂಸ್ ಆಗಲ್ಲ. ಸುಮ್ಮನೆ ನಾವು ಇಲ್ಲಿಂದ ಹೊತ್ಕೊಂಡು ಹೋಗ್ಬೇಕು. ತುಂಬ ಹೆವಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿಂದನೇ. ಏಕೆಂದರೆ ನಮಗೆ ಅಲ್ಲಿ ಏನು ತಗೊಳ್ಳೋದಕ್ಕಾಗಲ್ಲ. ಎಲ್ಲದಕ್ಕೂ ರೆಡಿ ಇರ್ತಾರೆ ಅವರು. ಅವ್ರ ಹತ್ರ ತೆಗೆಸ್ಕೊಳ್ಳಿಲ್ಲ ಅಂದರೆ ನಮಗೇನೂ ಅವ್ರು ನೀಟಾಗಿ ತೋರಿಸೋದಿಲ್ಲ ಆ ಪ್ಯಾಕೇಜಲ್ಲಿ ಹೋದಾಗ. ಸೊ ನಾವು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹೋದಾಗ ದುಡ್ಡು ಮಾತ್ರ ನಮ್ಮದಾಗಿರುತ್ತೆ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗಿರುತ್ತೆ. ಸೊ ನಾವು ಏನು ಮಾಡೋಕ್ಕಾಗುತ್ತೆ, ಎಲ್ಲ ಅವ್ರ ಕೈಲಿ ದುಡ್ಡು ಕೊಟ್ಬಿಟ್ಟೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಬಟ್ ಕ್ಯಾಮ್ರಾ ಸುಮ್ಮನೆ ಗೋಪುರ ಅದು ತಗೊಂಡೋದ್ವಿ ಅಂತ ನನಗೆ ಆಮೇಲೆ ಅನ್ನಿಸ್ತು. ಸೊ ಜಿಪ್ ಲೈನ್ ಇಬ್ಬರು ಆಡಿ ಮುಗಿಸಿದ್ವಿ. ಒಂದು 500 ಮೀಟರ್ ಏನೋ ಅಷ್ಟೇ ಅನಿಸುತ್ತೆ ಹೋಗೋದು. ಅಲ್ಲಿಗೆ ಹೋಗಿ ಬಿಡ್ತಾರೆ, ಹೋಗ್ತೀವಿ. ಅಲ್ಲಿಂದ ಮತ್ತೆ ರಿಟರ್ನ್ ನಾವು ನಡ್ಕೊಂಡು ಬರಬೇಕು. ಅಲ್ಲಿಂದ ಬಂದುಬಿಟ್ಟು ಈ ಕಡೆ ಇದೇನೋ ಗೇಮ್ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ, ಬ್ರಿಡ್ಜ್ ಅನಿಸುತ್ತೆ. ಆ ಕಡೆ ಲ್ಯಾಡರ್ ಇತ್ತು, ಆ ಕಡೆ ಇನ್ನೊಂದಿತ್ತು. ಅದು ರಿವರ್ಸು ಬ್ರಿಡ್ಜ್ ಥರನೇ ಏನೋ ಗೊತ್ತಿಲ್ಲ, ರಿವರ್ಸ್ ಹೋಗ್ಬೇಕಿತ್ತು. ನೋಡಿದ್ರೇ ಭಯ ಆಗುತ್ತೆ. ಕೈ ಎರಡು ಲಾಕ್ ಮಾಡ್ಕೊಂಬಿಟ್ಟು ಹೋಗ್ಬೇಕಿತ್ತು. ಸೊ ಅದು ಬೇಡ. ಮತ್ತು ಲ್ಯಾಡರು ಬೇಡ, ಅದು ಬೇರೆ. ಒಬ್ಬರು ಹೋಗೋದಾದರೆ ನನಗೆ ತುಂಬ ಭಯ ಅನಿಸುತ್ತೆ. ಬಟ್ ಹೇಮು ಜೊತೆಗಿದ್ದರೆ ನಾನು ಹೋಗ್ತೀನಿ ಆರಾಮ್ಸೆಗೆ. ಸೊ ಇದನ್ನು ಹೋಗೋಣ, ಇಬ್ಬರು ಹೋಗೋಣ ಅಂತ ಬಂದ್ವಿ. ಬಟ್ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಏನೂ ಅನಿಸಲ್ಲ. ಮಿಡ್ಲಲ್ಲಿ ಹೋದ ತಕ್ಷಣ ಇದೂ ಕೂಡ ಭಯ ಆಗುತ್ತೆ, ಎಲ್ಲಿ ಸ್ಕಿಡ್ ಆಗ್ಬಿಡ್ತೀವೋ ಅಂತ. ಆದರೂ ಹಂಗೂ ಹಿಂಗೂ ಏನೇನೋ ಮಾಡ್ಕೊಂಡು ಪಾಯಿಂಟ್ ಮುಟ್ಟಿದ್ವಿ. ನನಗೆಷ್ಟು ಭಯ ಆಗ್ತಾ ಇರುತ್ತೋ ಅವನಿಗೂ ಅಷ್ಟೇ ಭಯ ಆಗ್ತಾಯಿತ್ತು. ಬಟ್ ಅವನು ಎಕ್ಸ್ಪ್ರೆಸ್ ಮಾಡ್ಕೊತಾ ಇರಲಿಲ್ಲ. ಸೊ ನಾನು ಅವ್ನ ಹಿಂದೆ ಇದ್ನಲ್ಲ, ಅಪ್ಪ ದೇವರೇ 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 ಅನ್ಕೊಂತ ಲಾಸ್ಟ್ ಪಾಯಿಂಟ್ ಮುಟ್ಬಿಟ್ಟು ಆ ಕಡೆಯಿಂದ ಮತ್ತೆ ರಿವರ್ಸ್ ಬರ್ತಾ ಇದ್ದೀವಿ. ಇದು ಬೇರೆ ಆ ಕಡೆ ಈ ಕಡೆ ಉಯ್ಯಾಲೆ ಥರ ಆಡ್ತಾ ಇರುತ್ತೆ. ತುಂಬ ಭಯ ಅನ್ನಿಸ್ತಾ ಇರ್ತದೆ. ಮಿಡಲ್ ಪಾಯಿಂಟಿಗೆ ಬಂದಾಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್ ಅನ್ಕೊಂತ ಬರಬೇಕು ಅವಾಗ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸಾಕು ಗೇಮ್ಸ್ ಅಂತ. ಇಲ್ಲೇನೋ ಒಂದು ಟೆಂಪಲ್ ಕಾಣ್ತಾ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಬಟ್ ಅದೇನೋ ಎಲ್ಲ ಕ್ಲೋಸ್ ಥರ ಅನಿಸ್ಬಿಟ್ಟಿತ್ತು ಔಟ್ಸೈಡು. ಸೊ ಹಾಗೆ ನೋಡ್ಕೊಂಡು ಹಂಗೆ ಬಂದ್ವಿ ವಾಪಸ್ಸು. ಇಲ್ಲಿ ಮಾತ್ರ ಆಂಜನೇಯನ ದೇವಸ್ಥಾನನೇ ಯಾವುದೋ ಇದೆ ಇಲ್ಲಿ. ಬಟ್ ನಾವೇನು ಒಳಗೆ ಹೋಗಲಿಲ್ಲ, ಹೊರಗಡೆನೇ ಹಾಗೆ ನೋಡ್ಕೊಂಡು ಬಂದ್ವಿ ಅಷ್ಟೇ.
ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಮತ್ತೆ ನಾವು ಆರ್ಸಿಗೆ ವೆಯ್ಟ್ ಮಾ ಕುದುರೆ ಕುದುರೆಗೆ ವೆಯ್ಟ್ ಮಾಡಿಬಿಟ್ಟು ಅದರಿಂದ ಮತ್ತೆ ನಾವು ವಾಪಸ್ ಕೆಳಗಿನ ಪಾಯಿಂಟಿಗೆ ಬಂದ್ವಿ. ಅಲ್ಲಿಂದ ಮತ್ತೆ ನಮ್ಮ ಕ್ಯಾಬ್ ರೆಡಿ ಇತ್ತು. ಸೊ ಅದರಲ್ಲಿ ಮಾಲ್ ರೋಡಿಗೆ ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಮಾಲ್ ರೋಡಲ್ಲಿ ಏನಪ್ಪ ಅಂದರೆ ನಮ್ಮನ್ನು ಒಂದು ಎಷ್ಟು 5 to 6 ಫ್ಲೋರ್ಸ್ ಕೆಳಗಡೆನೇ ನಮ್ಮನ್ನು ಕ್ಯಾಬ್ ಅವರು ಬಿಡ್ತಾರೆ. ಏಕೆಂದರೆ ಇಲ್ಲೆಲ್ಲೂ ವೆಹಿಕಲ್ಸ್ ಎಂಟ್ರಿ ಇಲ್ಲ. ಸೊ ನಮ್ಮನ್ನು ಅಲ್ಲೇ ಬಿಡ್ತಾರೆ. ಅಲ್ಲಿಂದ ನಾವು ಲಿಫ್ಟ್ಗೆ ಬರಬೇಕು. ಅಮೌಂಟ್ ಪೇ ಮಾಡಿಬಿಟ್ಟು ಎಷ್ಟು ₹10 ₹20-25 ಏನೋ ಇರುತ್ತೆ ಪರ್ ಹೆಡ್ಡು. ಸೊ ಅದನ್ನು ಪೇ ಮಾಡಿಬಿಟ್ಟು ನಾವು ಮೇಲ್ಗಡೆ ಮಾಲ್ ರೋಡಿಗೆ ಬರಬೇಕು. ಮಾಲ್ ರೋಡಲ್ಲೂ ಅಷ್ಟೇ ತುಂಬ ಏನು ಎಲ್ಲಾದರೂ ಕಾಸ್ಟ್ಲಿನೇ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಆರಾಮ್ಸೆ ನಮ್ಮ ಬೆಂಗಳೂರಲ್ಲೇ ಎಲ್ಲ ತಗೋಬೋದು ನಾವು. ಅಲ್ಲಿಂದ ಸುಮ್ಮನೆ ಹೆವಿ ಮಾಡಿಕೊಂಡು ಮತ್ತೆ ಫ್ಲೈಟಲ್ಲಿ ನಾವು ಲಗೇಜ್ಗೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಏನು ಹೋಗಿದ್ದೀವಿ ಅನ್ನೋದಕ್ಕೋಸ್ಕರ ಈ ಮೆಮೊರೀಸಿಗೋಸ್ಕರ ಏನಾದರೂ ಒಂದಿಷ್ಟು ಐಟಮ್ಸ್ ಅಷ್ಟೇ ತಗೊಂಬರೋಕ್ಕೆ ಸಾಧ್ಯ. ಅಷ್ಟು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ನಮ್ಮ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ. ಪ್ರತಿಯೊಂದು ಅಲ್ಲಿ ನೋಡಿದಂಥ ಎಲ್ಲನೂ ಸಿಗುತ್ತೆ ಬೆಂಗಳೂರಲ್ಲಿ. ಸೊ ನಾವು ತುಂಬ ಅಂದರೆ ತುಂಬ ಚಳಿ ಇತ್ತು ಮಾಲ್ ರೋಡಲ್ಲಿ ಹೋದಾಗ. ಸೊ ಆಲ್ರೆಡಿ 5:30-6 ಟೈಮ್ ಇದು. ಸೊ ನಾವೆಲ್ಲ ಆ ಶಾಪ್ಗಳ್ನ ನೋಡ್ಕೊತ ಹೋಗ್ತಾ ಇದ್ವಿ. ಯಾವ್ಯಾವ ಶಾಪ್ ಯಾವ್ಯಾವ ಥರ ಇದೆ, ಏನೇನಿದೆ ಅಂತ ಎಲ್ಲ. ಸೊ ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಫುಲ್ ಮೇಲ್ಗಡೆ ಪಾಯಿಂಟಲ್ಲಿ ಒಂದು ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಇದೆ. ಅದು ಇವಾಗ ಅಡ್ಮಿನಿಸ್ಟ್ರೇಷನ್ ಆಫೀಸೋ ಏನೋ ಆಗಿದೆ ಅದು ಅಲ್ಲಿ. ಸೊ ಅದು ಮತ್ತು ಚರ್ಚ್ ಇದೆ ಒಂದು, ಮತ್ತು ಯಾವ್ಯಾವುದು ಒಂದಿಷ್ಟು ಸ್ಟ್ಯಾಚುಗಳಿದ್ದಾವೆ. ಸೊ ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಇದಿಷ್ಟು ಮೇಲ್ಗಡೆ ವ್ಯೂ ಪಾಯಿಂಟ್ಸ್ ಇವೆಲ್ಲ. ಇದನ್ನೇ ಹೇಳಿದ್ದು ನಾನು ಔಟ್ಸೈಡ್ ಆರ್ಕಿಟೆಕ್ಚರ್ ಸಖತ್ತಾಗೈತೆ ಇದು ಇವಾಗ ಆಫೀಸ್ ಆಗಿದೆ. ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಆಫೀಸೋ ಏನೋ ಆಗಿದೆ ಅದು. ಡೆಪ್ಯೂಟಿ ಮ್ಯಾನೇಜರ್ದು ಆಫೀಸ್ ಆಗಿದೆ ಅದು ಇವಾಗ. ಸೊ ಹೊರ್ಗಡೆ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಳೇ ಕಾಲದ್ದು ಅನಿಸುತ್ತೆ ಇದು. ನನಗೂ ಅಷ್ಟು ಡೀಟೇಲ್ಸ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಾನು ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ಒಂದು ಚರ್ಚ್ ಇದೆ, ಬಟ್ ನಾವೇನು ಆ ಚರ್ಚ್ ಒಳಗಡೆ ಎಲ್ಲ ಹೋಗಲಿಲ್ಲ. ಇದು ಮಾಲ್ ರೋಡಿನ ವ್ಯೂ ಪಾಯಿಂಟ್ ಇದು ಬಂದು. ಎಲ್ಲಿ ಸುತ್ತ ನೋಡಿದ್ರು ಗುಡ್ಡ ಬೆಟ್ಟ ಸ್ನೋ. ನಮ್ಮ ಕರ್ನಾಟಕದಲ್ಲಿ ಗುಡ್ಡ ಬೆಟ್ಟ ಎಲ್ಲ ಕಾಣಿಸುತ್ತೆ, ಬಟ್ ಸ್ನೋ ಇರೋದಿಲ್ವಲ್ಲ. ಆಗುಂಬೆಯಲ್ಲಿ ಇರುತ್ತೆ, ಅದು ಸೀಸನಿಂಗ್ ಅಷ್ಟೇ ಅನಿಸುತ್ತೆ. ಸೊ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಆಗುಂಬೆಯಲ್ಲಿ ಯಾವಾಗ ಅದು ಸ್ನೋ ಆಗುತ್ತೆ ಅಂದರೆ ಅದು ಸೀಸನಿಂಗ್ ಅಷ್ಟೇ ಅಲ್ಲಿ ಬರೋದು. ಸೊ ಇಲ್ಲೂ ಮಾತ್ರ ಎಲ್ಲ ಕಡೆ ಸ್ನೋ ಇರುತ್ತೆ. ಅದನ್ನು ನೋಡೋಕ್ಕೋಸ್ಕರನೇ ಹೋಗೋದು ಎಷ್ಟೊಂದು ಜನ. ನಾವೂ ಬೇಸಿಕಲಿ ಹೋಗಿದ್ದೆ ಸ್ನೋ ನೋಡೋದಕ್ಕೆ ಅಂತ, ನ್ಯಾಚುರಲ್ ಸ್ನೋ ನೋಡೋದಕ್ಕೆ ಅಂತ. ಬಟ್ ಅದು ನಿಜವಾಗ್ಲೂ ಅದು ಮಳೆ ಬಂದಾಗ ಎಲ್ಲ ಅದು ಸ್ನೋ ಇರೋದು ಎಲ್ಲ ಮೆಲ್ಟ್ ಆಗಿಬಿಟ್ಟು ಎಲ್ಲ ಅದು ಇದು ಏನು ಡ್ರೈನೇಜ್ ಥರ ಹರಿದು ಹೋಗುತ್ತಂಥದ್ದು. ನನಗೆ ಯಾವುದೋ ನಾನು ಲಾಗಲ್ಲಿ ನೋಡಿದ್ದೆ, ಬಟ್ ನಾನು ಅಲ್ಲಿ ಹೋಗಿ ರಿಯಲ್ಲಾಗಿ ನೋಡಿದ್ದೆ ಅದನ್ನು. ಸೊ ಇದು ನಮ್ಮದು ಲಾಸ್ಟು. ಅಲ್ಲಿ ಹೋಗ್ಬಿಟ್ಟು ನಾನು ಸ್ವಲ್ಪ ಐಸ್ ಕ್ರೀಮ್ ಅದು ತಿಂದ್ಕೊಂಡು ಮತ್ತೆ ನಾವು ರೂಮ್ ಸ್ಟೇ ಆಗೋದಕ್ಕೆ ಅಂತ ಹೊರಟ್ವಿ.